ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಆತ್ಮಿಕತೆಯನ್ನು ಕೊಟ್ಟು ತನ್ನ ಸುಮಾರ್ಗದಲ್ಲಿ ನಿಮ್ಮ ನಡೆಸುತ್ತಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲನ್ನು ವಿಮೋಚನಾ ಕಾಂಡ ಪುಸ್ತಕ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ವಿಮೋಚನಾ ಕಾಂಡ ಪುಸ್ತಕದಲ್ಲಿ ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನ ಬಿಡಿಸಿಕೊಂಡು ಬರೋದನ್ನ ನಾವು ನೋಡ್ತೇವೆ. ಐಗುಪ್ತವನ್ನ ಹೊಡೆದು ದೇವರು ಐಗುಪ್ತದಿಂದ ಹೊರಗೆ ತೆಗೆದುಕೊಂಡು ಬರುವಾಗ, ಅವರು ಐಗುಪ್ತ ದೇಶದಿಂದ ಹೊರಟಾಗ ಅಲ್ಲಿ ಫಿಲಿಸ್ಟಿಯಕ್ಕೆ ಅಥವಾ ಕಾನಾನಿಗೆ ಹೋಗುವಂತ ಹತ್ತಿರದ ದಾರಿ ಅಥವಾ ಮಾನವ ನಿರ್ಮಿತ ದಾರಿ ಅಲ್ಲಿರೋದು ನಾವು ನೋಡ್ತೇವೆ. ಆದರೆ ದೇವರು ಆ ಮಾರ್ಗವಾಗಿ ನಡೆಸದೆ ಕೆಂಪು ಸಮುದ್ರ ಮಾರ್ಗವಾಗಿ ನಡೆಸ್ತಾರೆ. ಕೇಳಿಸ್ಕೊಡ್ರಿ ಜಾಗೃತಿಯಾಗಿ. ಇಸ್ರಾಯೇಲರು ಬಿಡುಗಡೆ ಹೊಂದಿದ ನಂತರ ತಕ್ಷಣವೇ ಅವರಿಗೆ ದೇವರು ಮಾನವ ನಿರ್ಮಿತ ಮಾರ್ಗದಲ್ಲಿ ನಡೆಸದೆ ತನ್ನ ಸುಚಿತ್ತ ಅಥವಾ ದೈವಿಕವಾದಂಥ ಮಾರ್ಗದಲ್ಲಿ ಇಸ್ರಾಯೇಲರನ್ನ ದೇವರು ನಡೆಸಲಿಕ್ಕೆ ಪ್ರಯತ್ನಿಸ್ತಾರೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಹಾಗೆ ಅವರು ಪ್ರಯಾಣ ಮಾಡ್ತಾ ಹೋದಾಗ ಬಲಕ್ಕೂ ಎಡಕ್ಕೂ ಕಾಡಿರ್ತದೆ, ಮುಂದೆ ಕೆಂಪು ಸಮುದ್ರ ಇರ್ತದೆ. ಆ ಕೆಂಪು ಸಮುದ್ರದ ಮುಂದೆ ಇವರು ತಂಗ್ತಾರೆ, ಅಲ್ಲಿ ಇಳ್ಕೊಳ್ತಾರೆ. ಇಳ್ಕೊಂಡಾದ್ಮೇಲೆ ಈ ಸುದ್ದಿ ಫರೋಹನಿಗೆ ಹೋಗ್ತದೆ. ಫರೋಹನಿಗೆ ಯಾವಾಗ ಈ ಸುದ್ದಿ ಹೋಗ್ತದೋ, ಫರೋಹನು ಅಂದ್ಕೊಳ್ತಾನೆ ಸುತ್ತಮುತ್ತ ಕಾಡು ಅವ್ರನ್ನ ಆವರಿಸ್ಕೊಂಡ್ಬಿಟ್ಟಿದೆ, ಮುಂದೆ ಸಮುದ್ರ ಆವರಿಸ್ಕೊಂಡ್ಬಿಟ್ಟಿದೆ, ಇನ್ನು ಅವ್ರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಡೀರಿ ಹಿಡಿಲಿಕ್ಕೆ ಹೋಗೋಣ ಅಂತೇಳಿ ತನ್ನ ಮನಸ್ಸನ್ನು ಬದಲಾಯಿಸ್ಕೊಂಡು ಇಸ್ರಾಯೇಲರ ಮೇಲೆ ಬರ್ತಾನೆ. ಪ್ರಿಯದೇವ ಮಕ್ಕಳೇ, ಅವನು ಯಾವಾಗ ಫರೋಹನು ಇಸ್ರಾಯೇಲರ ಮೇಲೆ ಬರೋದನ್ನ ಇಸ್ರಾಯೇಲರು ಕಂಡ್ರೋ, ವಿಮೋಚನ ಕಾಂಡ 14ನೇ ಅಧ್ಯಾಯದ 10ರಿಂದ 12ನೇ ವಚನದಲ್ಲಿ ನಾವು ನೋಡುವಾಗ ಆ ಸಮಸ್ಯೆ ಅಂದ್ರೆ ಫರೋಹನ ಸೈನ್ಯವನ್ನು ನೋಡಿ ಇಸ್ರಾಯೇಲ್ಯರು ಕೂಗಾಟ ಗೋಳಾಟ ಮಾಡಿ ಗುನುಗುಟ್ಟುತ್ತಾ, ನಾವು ಯಾಕೆ ಇಲ್ಲಿಗೆ ಬಂದ್ವಿ, ನಮ್ಮನ್ನು ಯಾಕೆ ಕರ್ಕೊಂಡು ಬಂದ್ರಿ, ನಾವು ಐಗುಪ್ತದಲ್ಲಿರುವಾಗಲೇ ನಮ್ಮ ಬಳಿಗೆ ಬರಬೇಡ, ನಮ್ಮ ಗೊಡವೆಗೆ ಬರಬೇಡ ಎಂಬುದಾಗಿ ಮೋಶೆ ನಿನಗೆ ಹೇಳಿದ್ವಲ್ಲ, ನೀನು ಯಾಕೆ ಬಂದೆ ಎಂಬುದಾಗಿ ಭಯಂಕರವಾಗಿ ಗುನುಗುಟ್ಟುವಿಕೆಯನ್ನ ನಾವು ನೋಡ್ತೇವೆ. ಯಾಕೆ ಅವ್ರು ಗುನುಗುಟ್ಟಿದ್ರು? ಯಾಕಪ್ಪ ಅಂದ್ರೆ ಬಲಕ್ಕೂ ಕಾಡಿದೆ, ಎಡಕ್ಕೂ ಕಾಡಿದೆ, ಮುಂದೆ ಸಮುದ್ರ ಇದೆ, ಹಿಂದೆ ಫರೋಹನ ಸೈನ್ಯ ಇದೆ, ಸುತ್ತು ಅವರು ಆವರಿಸಲ್ಪಟ್ಟವರಾಗಿದ್ದಾರೆ, ಎಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನೇ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ಆ ತಪ್ಪಿಸುವಿಕೆ ಏನಾಗಿತ್ತು? ಒಂದು ದಾಸತ್ವ, ಇಲ್ಲ ಮರಣ ಆಗಿತ್ತು ಅಷ್ಟೇ. ಒಂದು ದಾಸತ್ವಕ್ಕೆ ಹೋಗ್ಬೇಕು, ಇಲ್ಲ ಮರಣಕ್ಕೆ ಹೋಗ್ಬೇಕು. ಹೀಗಿರುವಾಗ ಅವರು ಭಯಂಕರವಾಗಿ ಕೂಗಾಡ್ತಾ ಕಿರ್ಚಾಡ್ತಾ ಗೋಳಾಡ್ತಾ, ಅಯ್ಯೋ ನಮ್ಗೆ ಎಂತ ಸ್ಥಿತಿ ಬಂದ್ಬಿಡ್ತಲ್ಲ, ನಮಗೆ ಐಗುಪ್ತದಲ್ಲಿ ಸಮಾಧಿಗಳು ಇರ್ಲಿಲ್ವೋ, ಈ ಕಾಡಿನಲ್ಲಿ ಸಾಯುವುದಕ್ಕೋಸ್ಕರವಾಗಿ ನಮ್ಮನ್ನ ಕರ್ಕೊಂಡು ಬಂದ್ರ ಅಂತೇಳಿ ಬಹಳವಾಗಿ ಕೂಗಾಡಿದ್ರು. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ಇವತ್ತು ನೀನು ಸಹ ಇಂಥ ಪರಿಸ್ಥಿತಿಯಲ್ಲಿ ಇರ್ಬೋದು. ಮುಂದೆ ಕೆಂಪು ಸಮುದ್ರ, ಬಲಕ್ಕೂ ಎಡಕ್ಕೂ ಕಾಡುಗಳು, ಹಿಂದೆ ಫರೋಹನ ಸೈನ್ಯ ನಿನ್ನ ಮುತ್ಕೊಂಡಿರ್ಬೋದು. ನೀನು ಸಹ ಇಂಥ ಸಮಯದಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಸ್ಥಿತಿಯಲ್ಲಿ ಇದ್ಕೊಂಡು ಬಹಳವಾಗಿ ಕೂಗಾಡ್ತಾ ಕಿರ್ಚಾಡ್ತಾ ಗುನ್ಗುಡ್ತಾ, ಏನ್ ಮಾಡೋದು, ಯಾಕೆ ಬಂದೆ, ಏನಾಯ್ತು, ಹೇಗೆ ಅಂತೇಳಿ ಸಾವಿರಾರು ಪ್ರಶ್ನೆಗಳೊಟ್ಟಿಗೆ ನೀನು ಸಾಗಿ ಹೋಗ್ತಾ ಇರ್ಬೋದು. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ, ಜಾಗ್ರತೆ ಕೇಳಿಸ್ಕೋ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ಮನುಷ್ಯನು ತನ್ನ ಜೀವಿತ ಕಾಲದಲ್ಲಿ ಊಹಿಸಿಕೊಳ್ಳದೇ ಇರುವಂತ ವಿಧದಲ್ಲಿ ದೇವರು ಮಾರ್ಗವನ್ನ ಸಿದ್ಧ ಮಾಡ್ತಾನೆ. ಎಂಥ ಮಾರ್ಗ? ಇಕ್ಕಟ್ಟಿನಿಂದ ಬಿಡುಗಡೆ ಮಾರ್ಗವನ್ನೂ ಸಿದ್ಧ ಮಾಡ್ತಾನೆ. ಆತನು ಆಶೀರ್ವಾದಕ್ಕೂ ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ. ಹಿಂದೆ ಹೋಗಿದ್ರೆ ಫರೋಹನ ಸೈನ್ಯದ ಮುಂದೆ ಅವ್ರು ಸಾಯ್ಬೇಕಾಗಿತ್ತು, ಇಲ್ಲ ದಾಸರಾಗಿ ಹೋಗ್ಬೇಕಾಗಿತ್ತು. ಬಲಕ್ಕೂ ಮತ್ತು ಎಡಕ್ಕೂ ಹೋಗೋದಾದ್ರೆ ಅಲ್ಲಿ ವಿಷಕರವಾದಂತ ಭಯಂಕರವಾದ ಜೀವಜಂತುಗಳು ಅಥವಾ ಸರ್ಪಗಳಿರೋದ್ರಿಂದ ಅವರು ಅಲ್ಲಿ ಕೊಲ್ಲಲ್ಪಡ್ತಾ ಇದ್ರು. ಮುಂದೆ ಹೋಗಿ ಕೆಂಪು ಸಮುದ್ರದಲ್ಲಿ ಬಿದ್ದಿದ್ರೆ ಅಲ್ಲಿ ಸಹ ಅವ್ರೇನಾಗ್ತಾ ಇದ್ರು, ಸಾಯಲ್ಪಡ್ತಾ ಇದ್ರು. ಈಗ ಇಸ್ರಾಯೇಲ್ರಿಗಿದ್ದು ಎರಡೇ ಮಾರ್ಗ. ಒಂದು ಬಲಕ್ಕೆ ಹೋಗ್ಬೇಕು, ಇಲ್ಲ ಎಡಕ್ಕೆ ಹೋಗ್ಬೇಕು.
ಇಲ್ಲ ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಲಿಕ್ಕಂತ ನಾವು ಪ್ರಯತ್ನ ಪಡಲ್ಲ, ಬಲಕ್ಕೆ ಇಲ್ಲ ಎಡಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲೂ ಸಹ ವಿಷಭರಿತವಾದ ಜಂತುಗಳಿದ್ವು. ಆದ್ರೆ ನಾ ಹೇಳೋ ಜಾಗ್ರತೆ ಕಳಿಸ್ಕೊಳ್ರಿ, ಯಾರು ಊಹಿಸದೇ ಇರುವಂತ ಸ್ಥಳದಲ್ಲಿ ದೇವರು ಮಾರ್ಗವನ್ನು ಸಿದ್ಧ ಮಾಡಿದ. ಮಾನವನು ಊಹಿಸಿಕೊಳ್ಳದೇ ಇರುವಂತ, ಕಲ್ಪನೆ ಸಹ ಮಾಡಿಕೊಳ್ಳದೇ ಇರುವಂತ ಸ್ಥಳದಲ್ಲಿ ಆ ಮಾರ್ಗವನ್ನ ದೇವರು ಸಿದ್ಧ ಮಾಡಿದ. ಆ ಮಾರ್ಗ ಎಲ್ಲಿ ಮಾಡಿದ? ಕೆಂಪು ಸಮುದ್ರದಲ್ಲಿ. ಪ್ರಿಯ ದೇವ ಮಗುವೆ, ಈ ಕೆಂಪು ಸಮುದ್ರದಲ್ಲಿ ಮಾರ್ಗವನ್ನ ದೇವರು ಮಾಡ್ತಾರಂತೇಳಿ ಸ್ವತಃ ಮೋಶೆಗೂ ಸಹ ಗೊತ್ತಿರಲಿಲ್ಲ. ಮೋಶೆಗೆ ಗೊತ್ತಿದ್ದು ಬರೀ ಒಂದೇ ಒಂದು, ದೇವರು ಫರೋಹನ ಸೈನ್ಯದ ಮುಂದೆ ಯುದ್ಧ ಮಾಡ್ತಾನೆಂಬುದಾಗಿ. ಆದ್ರೆ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಒಂದು ಸ್ಥಳ, ಗೊತ್ತಿಲ್ಲದೆ ಇರುವಂತ ಒಂದು ಮಾರ್ಗವನ್ನ ದೇವರು ಮಾಡಿದ ಕೆಂಪು ಸಮುದ್ರದಲ್ಲಿ. ಆ ಕೆಂಪು ಸಮುದ್ರದ ಮಾರ್ಗ ಇದೆಲ್ಲ ಅದೇನಾಗಿತ್ತು ಗೊತ್ತಾ? ಜಾಗ್ರತೆ ಕೇಳಿಸ್ಕೊಳ್ರಿ. ಫರೋಹನ ಸೈನ್ಯದಿಂದ ಬಿಡುಗಡೆಗೂ ಆಶೀರ್ವಾದಕ್ಕೆ ಹೋಗ್ಲಿಕ್ಕೂ ಅದು ಮಾರ್ಗ ಆಗಿತ್ತು. ಫರೋಹನ ಸೈನ್ಯದಿಂದ ಬಿಡುಗಡೆಗೂ ಆಶೀರ್ವಾದಕ್ಕೆ ಹೋಗ್ಲಿಕ್ಕೆ ಮಾರ್ಗ ಅದಾಗಿತ್ತು. ಪ್ರಿಯ ದೇವ ಮಗುವೇ, ಜಾಗ್ರತೆ ಕೇಳಿಸ್ಕೊಳ್ರಿ. ಲೋಕದೊಳಗೆ ನೀವು ಕಲ್ಲು ಮಣ್ಣಿನ ಗೋಡೆಗಳು ನೋಡಿರ್ತೀರಿ, ಆದ್ರೆ ಅಲ್ಲಿ ವಾಕ್ಯ ಹೇಳ್ತದೆ ದೇವರು ನೀರಿನ ಗೋಡೆಗಳು ನಿರ್ಮಿಸಿದ್ನಿ ಎಂಬುದಾಗಿ. ನೀವು ಲೋಕದೊಳಗೆ ಉದ್ದನೆ ಗೋಡೆಗಳನ್ನು ನೋಡಿರ್ತೀರಿ. ಚೈನಾದೊಳಗೆ ದೊಡ್ಡ ಗೋಡೆ ಇದೆ. ನಾವು ಹಾಗೆ ಬೈಬಲ್ ಅಲ್ಲಿ ಎರಿಕೋ ಪಟ್ಟಣ ಅಥವಾ ಎರಿಕೋ ಗೋಡೆ ಅದು ಬಹಳ ದಪ್ಪನೆಯ ಗಾತ್ರದಲ್ಲಿತ್ತು ಅಂತೇಳಿ ನಮಗೆ ಚರಿತ್ರೆ ತಿಳಿಸ್ಕೊಡ್ತದೆ. ಆದ್ರೆ ಇಲ್ಲಿ ದೇವರು ನೀರಿನ ಗೋಡೆಗಳನ್ನ ಆತ ನಿರ್ಮಿಸಿ ಎಷ್ಟು ಎತ್ತರಕ್ಕೆ ತಂದೆ ಗೊತ್ತಾ? ಯಾರೋ ಒಬ್ಬ ದೈವ ಭಕ್ತರು ಹೇಳ್ತಾರೆ, ಜಾರ್ಜ್ ರಂಡಲ್ ಅನ್ನುವಂಥವ್ರು, ಅವ್ರು ಹೇಳ್ತಾರೆ, ಈ ಕಡೆ 1 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಗೋಡೆ ಇತ್ತಂತೆ, ಈ ಕಡೆ 1 ಕಿಲೋಮೀಟರ್ ಎತ್ತರದಲ್ಲಿ ಗೋಡೆ ಇತ್ತಂತೆ. ಅಂದ್ರೆ ಅಷ್ಟು ಎತ್ತರದ ಗೋಡೆ ಪ್ರಪಂಚದಲ್ಲಿ ನೀವೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದೇ ಸ್ಥಳದಲ್ಲಿ ಇದ್ದು. ಆ ಸ್ಥಳ ಯಾವುದಪ್ಪ ಅಂದ್ರೆ ಕೆಂಪು ಸಮುದ್ರ. ಅದು ಮೋಶೆ ಮತ್ತು ಇಸ್ರಾಯೇಲರ ಮುಂದೆ ಇದ್ದಂತ ಗೋಡೆ ಆಗಿತ್ತು. ಪ್ರಿಯ ದೇವ ಮಗುವೆ, ಆ ಮಾರ್ಗ, ಆ ಸಮುದ್ರದಲ್ಲಿದ್ದಂತ ಮಾರ್ಗ ಇಸ್ರಾಯೇಲರ ಬಿಡುಗಡೆಗೂ ಇಸ್ರಾಯೇಲರ ಆಶೀರ್ವಾದಕ್ಕೂ ಕಾರಣವಾಗಿತ್ತು. ಆ ಕೆಂಪು ಸಮುದ್ರದಲ್ಲಿ ದೇವರು ಮಾಡಿದ ಕಾರ್ಯ ಇಸ್ರಾಯೇಲರ ಬಿಡುಗಡೆಗೂ ಆಶೀರ್ವಾದಕ್ಕೂ ಹೋಗ್ಲಿಕ್ಕೆ ಮಾರ್ಗವಾಗಿತ್ತು. ಆದ್ರೆ ಅದೇ ಕೆಂಪು ಸಮುದ್ರದ ಮಾರ್ಗ ಇಸ್ರಾಯೇಲರಿಗೆ ಆಶೀರ್ವಾದವಾಗಿಯೂ ಫರೋಹನ ಸೈನ್ಯಕ್ಕೆ ಮರಣಕರವಾದಂತ ಶಿಕ್ಷೆಯಾಗಿಯೂ ಮಾರ್ಪಟ್ಟಿತ್ತು. ಪ್ರಿಯ ದೇವ ಮಗುವೆ, ನಾ ಹೇಳ ಜಾಗ್ರತೆ ಕೇಳಿಸ್ಕೊ. ನಿನ್ನ ಬಿಡುಗಡೆಗೂ ನಿನ್ನ ಆಶೀರ್ವಾದಕ್ಕೂ ಆತನೇ ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಆತನೇ ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ನೀನು ಯಾವ ಕಡೆಯಿಂದ ಮಾರ್ಗ ಬರ್ತಾ ಅಂತ ತಿಳ್ಕೊಂಡಿದ್ದಿ, ಯಾವ ಕಡೆಯಿಂದ ಸಹಾಯ ಬರ್ತಾ ಅಂತ ತಿಳ್ಕೊಳ್ತಿ, ಯಾವ ಮಾರ್ಗವನ್ನು ಎದುರು ನೋಡ್ತಾ ಇದ್ಯಾ, ಯಾವ ಮಾರ್ಗದ ಕಡೆ, ಯಾವ ದಿಕ್ಕಿನ ಕಡೆ ನೋಡ್ತಾ ಇದೆಯಾ? ಪ್ರಿಯ ದೇವ ಮಗುವೆ, ನೀನು ಇದುವರೆಗೂ ಯೋಚಿಸದೇ ಇರುವಂತ, ನಿನ್ನ ಕಣ್ಣಿಗೆ ಬೀಳದೇ ಇರುವಂತ, ನಿನಗೆ ಕಲ್ಪನೆಗೆ ಬಾರದಿರುವಂತ ಒಂದು ದಾರಿ ನಿನಗೋಸ್ಕರ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಆ ದಾರಿ ನಿನ್ನ ಬಿಡುಗಡೆಯೂ, ಆ ದಾರಿ ನಿನ್ನ ಆಶೀರ್ವಾದವೂ ಆಗಿರ್ತದೆ. ಹಾಗಾಗಿ ಸೋಲಬೇಡ ಪ್ರಿಯ ದೇವ ಮಗುವೆ. ದೇವರು ನಿನ್ನನ್ನು ಬಿಡಿಸುವವನಾಗಿದ್ದಾನೆ, ದೇವರು ನಿನ್ನನ್ನು ನಡೆಸುವವನಾಗಿದ್ದಾನೆ, ದೇವರು ನಿನ್ನನ್ನು ಬಿಡಿಸಿ ಆಶೀರ್ವಾದಕ್ಕೆ ನಡೆಸುವವನಾಗಿದ್ದಾನೆ. ನಿನ್ನನ್ನು ಹಿಡಿದಿರುವಂತ ಸಮಸ್ಯೆ ಎಂಥದ್ದಾಗಿರ್ಬೋದು, ಎಂಥ ಭಯಂಕರವಾಗಿರ್ಬೋದು, ಪ್ರಿಯ ದೇವ ಮಗುವೆ, ಅದು ಎಷ್ಟೇ ಕಠಿಣವಾಗಿರಲಿ ಅದರಿಂದ ಬಿಡಿಸ್ಕೊಳ್ಳಿಕ್ಕೆ ದೇವರು ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ದೇವರ ಹತ್ರ ಮಾರ್ಗ ಇದೆ. ದೇವರ ಹತ್ರ ಕುತ್ಕೋ, ದೇವರ ಹತ್ರ ನಿತ್ಕೋ. ಎಂಥದ್ದೇ ಇಕ್ಕಟ್ಟುಗಳಿರಲಿ, ಎಂಥದ್ದೇ ಹೋರಾಟ ಇರಲಿ, ಎಂಥದ್ದೇ ಕಣ್ಣೀರಿರಲಿ, ಎಂಥದ್ದೇ ಆತ್ಮಿಕ ಬಲಹೀನತೆ ಇರಲಿ, ಎಂಥದ್ದೇ ಪಾಪ, ಶಾಪ, ಸೋಲು, ದಾರಿದ್ರ್ಯ ಇರಲಿ, ದೇವರು ಅವುಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಮಾರ್ಗ ಸಿದ್ಧ ಮಾಡ್ತಾನೆ. ದೇವರ ಹತ್ರ ನಿತ್ಕೋ. ಹಾಗೆ ನೀನು ಬಿಡುಗಡೆ ಹೊಂದುವಂತ ಸ್ಥಳ ಅದು ಕಠಿಣವಾಗಿದ್ರು ಅದನ್ನು ಬಿಡಿಸಿ ನಿನ್ನನ್ನು ಎಲ್ಲಿ ನಡೆಸ್ತಾನೆ ಗೊತ್ತಾ? ಆಶೀರ್ವಾದಕ್ಕೆ ನಡೆಸ್ತಾನೆ. ನಿನ್ನ ಆಶೀರ್ವಾದಕ್ಕೂ ಆತನ ಮಾರ್ಗ ಮಾಡ್ತಾನೆ. ನೀನು ಎಲ್ಲೋದ್ರೆ ಆಶೀರ್ವದಿಸಲ್ಪಡ್ತಿ, ನೀನು ಹೇಗಿದ್ರೆ ಆಶೀರ್ವದಿಸಲ್ಪಡ್ತಿ, ಯಾವ ರೀತಿಲಿದ್ರೆ ಆಶೀರ್ವದಿಸಲ್ಪಡ್ತಿ ಅಂತೇಳಿ ಆತನು ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಹಾಗಾಗಿ ಸೋಲ್ಬೇಡ. ಬಾ ದೇವರ ಬಳಿಗೆ, ಬಾ ದೇವರ ಬಳಿಗೆ, ದೇವರ ಬಳಿ ನಿತ್ಕೋ, ದೇವರನ್ನ ನಂಬು. ಏನೇ ಆಗ್ಲಿ, ಎಂಥದ್ದೇ ಇಕ್ಕಟ್ಟುಗಳು ಬರಲಿ, ದೇವರನ್ನ ನಂಬು, ದೇವರಲ್ಲಿ ನಿತ್ಕೋ. ದೇವರು ನಿನ್ನ ಜೀವಿತವನ್ನ ಶ್ರೇಷ್ಠವಾಗಿ ಆಶೀರ್ವದಿಸಲಿಕ್ಕಿದ್ದಾನೆ. ಇದನ್ನ ಮಾತ್ರ ನೀನು ಮರಿಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯಾದ ದೇವರೇ, ಯಾರೆಲ್ಲ ನಿನ್ನ ಮಕ್ಕಳು ಇಕ್ಕಟ್ಟಿನಲ್ಲಿ, ಸಂಕಟದಲ್ಲಿ, ಗೋಳಾಟದಲ್ಲಿ, ಪಾಪದ ಬಂಧನಗಳಲ್ಲಿ, ಕರ್ತನೆ ಪಾಪದ ಬೇಲಿಗಳಲ್ಲಿ, ಸೈತಾನ್ನ ಕುತಂತ್ರಗಳಲ್ಲಿ, ಸೈತಾನ್ನ ಬಲೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರೆಲ್ಲರನ್ನು ಬಿಡಿಸು ಕರ್ತನೆ. ಅವರಿಗೆ ಕರ್ತನೆ ಮಾರ್ಗವನ್ನು ಸಿದ್ಧ ಮಾಡು.
ಬಿಡುಗಡೆಗೂ ಆಶೀರ್ವಾದಕ್ಕೂ ಮಾರ್ಗವನ್ನು ಸಿದ್ಧ ಮಾಡಪ್ಪ. ನಿನ್ನ ಮಕ್ಕಳು ನಿನಗೋಸ್ಕರವಾಗಿ ನಿಲ್ಬೇಕಪ್ಪ. ನನ್ನ ಜೀವ ಕಾಲವೆಲ್ಲ ಶುಭವು ಕೃಪೆಯು ನನ್ನ ಹಿಂಬಾಲಿಸುವುದು. ಆಗ ನಾನು ಕರ್ತನ ಮನೆಯಲ್ಲಿ ವಾಸ ಮಾಡುವೆ. ದೇವರೇ, ನಿನ್ನ ಆಶೀರ್ವಾದಗಳು ನಿನ್ನ ಮಕ್ಕಳ ಮೇಲೆ ಇದ್ದಾಗ ನಿನ್ನ ಸನ್ನಿಧಿಯಲ್ಲಿ ಸಮ್ಮುಖದಲ್ಲಿ ಸುಭದ್ರವಾಗಿರ್ತಾರಪ್ಪ. ಈ ನಿನ್ನ ಮಕ್ಕಳನ್ನ ಆಸ್ವಾದಿಸು. ಅವ್ರಿಗೆ ಎಂತಾದೇ ಸಮಸ್ಯೆ ಇರ್ಬೋದು, ಆ ಎಲ್ಲಾ ಸಮಸ್ಯೆಗಳಿಂದ ಬಿಡಿಸು. ಯಾವುದೇ ಆಶೀರ್ವಾದ ತಡೆ ಆಗಿರ್ಬೋದು, ಆ ಆಶೀರ್ವಾದ ಬರಲಿಕ್ಕೆ ಮಾರ್ಗ ಸಿದ್ಧಪಡಿಸು. ಆಸ್ವಾದಿಸು, ಕೃಪೆ ತೋರು, ನಡೆಸು. ಎಲ್ಲವನ್ನು ನಿನ್ನ ಪಾಸದಲ್ಲಿ ಅರ್ಪಿಸಿಕೊಡ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.